ಈಗ ನಾವು ಹಾಸ್ಪಿಟಲ್ಗೆ ಹೊಂಟಿದ್ದೇವೆ ನೋಡ್ರಿ, ರೆಡಿ ಆದ್ವಿ. ಏನಂದರೆ ನಿನ್ನೆ ಹೇಳಿದ್ದೆ ನಾನು, ನಿನ್ನೆನೇ ಇತ್ತು ಆ್ಯಕ್ಚುಲಿ ನಂದು ಹಾಸ್ಪಿಟಲ್ಗೆ ಹೋಗೋದು, ಬಟ್ ಮಿಸ್ ಆಗೈತಿ. ಅದಕ್ಕೆ ಇವತ್ತು ಹೋಗಾಕ ರೆಡಿ ಆಗಿದ್ದೀವಿ. ನಿನ್ನೆಲ್ಲ 9ನೇ ತಾರೀಕು ಬಹುಶಃ ಇಲ್ಲ 11 10 9 ಹಾಂ, ಅಂದರೆ 2 ಡೇಸ್ ಆಯ್ತು ನೋಡ್ರಿ. ಸೊ ರೆಡಿ ಆಗಿದ್ದೀವಿ. ಇದ್ರೊಳಗೆ ವೇಲ್ ಇಲ್ಲ, ಜಸ್ಟ್ ಸ್ಕಾರ್ಪ್ ಒಂದು ಐತಿ, ಅದನ್ನ ಹಾಕೋತೇನೆ. ಹೆಂಗೆ ಕಾಣತ್ತೀನಿ ಚಿಕ್ಕಿ? ಮಸ್ತ್ ಸೂಪರ್. ನಮ್ದು ಇನ್ನೊಂದು ಫೋಟೋ ಶೂಟ್ ಒಂದು ಐತಿ ನೋಡ್ರಿ, ಬಟ್ ಅದು ಯಾವಾಗ ಆಗ್ತಿದ್ದು ಗೊತ್ತಿಲ್ಲ. 8 ತಿಂಗಳು ಮುಗ್ಯಾಕೆ ಬಂದೈತಿ. ಫೋಟೋಗ್ರಾಫರು ನಮ್ಮ ನೋಡಿದಾರೆ ನೋಡಿ ನಮ್ಮ ಮಾಡಂಗಿಲ್ಲ ಅಂತ ಏನಂದ್ರೆ ಆ ಪಾಪ ಬೆನ್ನು ಹತ್ತಿ ಸಾಕತ್ತ ಅವಂಗು ಫೋಟೋಗ್ರಾಫರ್ಗೆ ವಿಡಿಯೋ ಶೂಟ್ ಮಾಡೋವಂಗೆ. ಇವರು ಫ್ರೀ ಇರಾಕಿಲ್ಲ. ಈಗ ಇವ್ರು ಫ್ರೀ ಆಗಿದ್ದಾರೆ. ಫ್ರೀ ಅಂದರೆ ಹಂಗಲ್ಲ, ಅಟ್ಲೀಸ್ಟ್ ಒಂದಿನ ಹೇಳ್ಕೊಬೋದು ಅಂಥೇಳಿ. ಬಟ್ ಅವರು ಫುಲ್ ಆರ್ಡರ್ ಹಿಡಿದಾರೆ. ಸೊ ನೋಡ್ಬೇಕು ಈಗ ಏನೇನು ಆಗ್ತೈತೆ ಅಂಥೇಳಿ. ಮೊದಲ 8 ತಿಂಗಳು ಮುಗ್ಯಾಕೆ ಬಂದೈತಿ. ನಮ್ಮ ಚಿನ್ನೊಂದು ಎಕ್ಸಾಮ್ ಬೇರೆ ಬಂದೈತಿ. ಅದಕ್ಕೆ ಅವನ ಎಕ್ಸಾಮ್ಗಿಂತ ಮೊದಲೇ ನಾನು ಶೂಟ್ ಮಾಡ್ಕೊಂಡು ಬಿಟ್ರೆ ಆಮೇಲೆ ಆರಾಮಾಗಿರ್ಬೋದು. ಮತ್ತೇನಾದರೂ ಮಾಡ್ಕೊಳ್ಬೇಕಂತ ಅನ್ಸಿತ್ತಂದ್ರೆ ಎಕ್ಸಾಮ್ ಮುಗಿದ್ನಾಗ ಒಂದು ಸ್ವಲ್ಪ ಟೈಮ್ ಸಿಗ್ತೈತಿ, ಅವಾಗ ಮಾಡ್ಕೊಬೋದು ಅಂದ್ಕೊಂಡೇವಿ. ಮೊಬೈಲ್ ಒಳಗದು ನಂದಂತೂ ಐತಿ, ಐಫೋನ್ ಒಳಗೆ ಮಾಡ್ಕೋಬೋದು. ಇದು ಏನು ಹಾಕ್ಕೊಂಡೆ, ಇವು ಫುಟ್ವೇರ್ ಅಂತೂ ಹಂಗೆ ಈಗ ಜಸ್ಟ್ ಮನೆ ಹಾಕೋತೇನೆ. ಸೊ 8 ತಿಂಗಳು. ಹಾಸ್ಪಿಟಲ್ ಇದ್ರೂ ಕೂಡ ಇಲ್ಲಿ ಎಷ್ಟು ಚಂದ ಎಲ್ಲ ಫೋಟೋ ಒಳಗೆಲ್ಲ ಪ್ಲಾಂಟ್ಸ್ ಹಚ್ಚಿದಾರೆ ನೋಡ್ರಿ. ಅದ ನೋಡಿ ಹೇಳತ್ತಿದ್ದೆ ನಮ್ಮ ಹಸ್ಬೆಂಡ್ ಅವ್ರಿಗೆ, ಹಾಸ್ಪಿಟಲ್ ಒಳಗೆ ಎಷ್ಟು ಚಂದ ಹಚ್ಚಿದಾರ, ನಾವು ಮನೆಯೊಳಗೆ ಹಚ್ಚೇ ಇಲ್ಲ, ನಾವು ಕೂಡ ಈ ಥರ ಎಲ್ಲ ಹಚ್ಚಬೇಕು ಅಂತ ಹೇಳಿ. ಸೊ ಓಕೆ ಹಚ್ಚೋನ್ ತಗೋ ಅಂತ ಅನ್ನತ್ತಿದ್ರ. ಈಗ ಒಳಗೆ ಹೋಗಿ ಫೈಲ್ ಕೊಟ್ಟು ಚೆಕಪ್ ಮಾಡಿಸ್ಕೋಬೇಕು. ಬರ್ರಿ ಏನೇನು ಆಗ್ತೈತೆ ಅಂತೇಳಿ ಹೇಳ್ತೇನಂತ. ಸೊ ಫೈಲ್ ಕೊಟ್ಟಿದ್ದಾನ, ವೇಟ್ ಮಾಡಕ್ಕೆ ಹೇಳಿದರು. ಅದಕ್ಕೆ ವೇಟ್ ಮಾಡ್ಬೋದು ಕೂತ್ಕೋಬೇಕೀಗ. ಬಟ್ ಯಾರಂದ್ರೆ ಯಾರೂ ಇಲ್ಲಿ ನೋಡ್ರಿ ಹಾಸ್ಪಿಟಲ್ ಒಳಗೆ, ನಾವು ಅಷ್ಟೇ ಅದೇವಿ. ಸ್ಲಿಪ್ ಆಗ ನಮ್ಮ ಮನೆಯೊಳಗೂ ವೇಟ್ ಮಷಿನ್ ಐತೆ ನೋಡ್ರಿ, ಅಲ್ಲೂ ಕೂಡ ಚೆಕ್ ಮಾಡಿ ನೋಡಿರ್ತೇನೆ. ಆಮೇಲೆ ಹಾಸ್ಪಿಟಲ್ ಒಳಗೆ ಹೋದಾಗ ಅಲ್ಲೂ ಕೂಡ ನೋಡಿರ್ತೇನೆ. ಎರಡು ಒಂದೊಂದು ಸಾರಿ ಬೇರೆ ಬೇರೆ ತೋರಿಸಿರ್ತಾವ. ಇವತ್ತೇನೋ ಸೇಮ್ ತೋರಿಸಿತ್ತು 8 ಮಂತ್, ಇವಾಗ 54 ಅಂತೇಳಿ ತೋರ್ಸಾತೈತಿ. ಬಟ್ ಯಾವಾಗ ಹೆಚ್ಚಾಗ್ತೈತಿ ಯಾವಾಗ ಕಡಿಮೆ ಆಗ್ತೈತಿ ಹೇಳಕ್ಕೆ ಬರಂಗಿಲ್ಲ. ಯಾಕಂದ್ರೆ ಒಂದೊಂದು ಸಾರಿ ಸಡನ್ನಾಗಿ 2 kg ಕಡಿಮೆ ತೋರಿಸ್ಬಿಡ್ತದೆ, ಒಂದೊಂದು ಸಾರಿ 2 kg ಹೆಚ್ಚು ತೋರಿಸ್ಬಿಡ್ತದೆ. ಅದಕ್ಕೆ ಕನ್ಫ್ಯೂಷನ್ ಆಗತ್ತಿತ್ತು. ದೇವ್ರಿಗೆ ಅಷ್ಟು ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದೆ, ಚಲೋ ರಿಪೋರ್ಟ್ ಅದು ಬರಲಿ ಅಂತ ಹೇಳಿ. ಇವಾಗ ನನಗೆ ಸಲಾನ್ ಹಚ್ಚಿದಾರ ನೋಡ್ರಿ, ಹಚ್ಚಿಲ್ಲ, ಈಗ ಹಚ್ಚಾಕ ಎಲ್ಲ ಪ್ರಿಪೇರ್ ಮಾಡ್ಕೊಳತ್ತಾರ. ಸೊ ಕೆಳಗಡೆ ಒಂದು ಫ್ಲೋರ್ ಒಳಗನ ಒಂದು ರೂಮ್ ಐತಿ, ಅಲ್ಲಿ ಮಲ್ಕೊಳಕ್ ಹೇಳಿದ್ರ. ಸೊ ಬಂದು ಮಲ್ಕೊಂಡೇನ, ಕೈಗ ಎಲ್ಲ ಇದನ್ನ ಹಚ್ಚಿದಾರ. ಸೊ ಇವಾಗ ಸೂಜಿ ಇದು ಮಾಡ್ತಾರೆ ನೋಡ್ರಿ. ಸೊ ನನಗಂತೂ ಸಲಾನ್ ಹಚ್ಬೇಕಾದ್ರೆ ಭಯ ಆಗ್ತಿರ್ತೈತಿ, ಯಾಕಂದ್ರೆ ಅದು ಸ್ವಲ್ಪ ನೋಸ್ದಂಗೆ ಆಗ್ತದೆ ನೋಡ್ರಿ. ಮೊದಲೆಲ್ಲ ಹಂಗೆ ಅನ್ನಿಸ್ತಿರ್ಲಿಲ್ಲ, ಬಟ್ ಇತ್ತೀಚೆಗೆ ನಾಜೂಕಾಗಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಏನಾದರೂ ಇದಾದ್ರೂ ಕೂಡ ಭಾಳ ನೋವಾಗ್ತಿರ್ತದೆ. ಸೊ ಈಗ ಸಲಾನ್ ಹಚ್ಚಾತಾರೆ. ನಮ್ಮ ಹಸ್ಬೆಂಡ್ ಅವರು ಇಲ್ಲ, ಅವರ ಹೊರ ಹೋಗಿದ್ದಾರೆ. ಈಗ ನಂಗೆ ಸಲಾನ್ ಹಚ್ಚಿ ಹೋದ್ರು ನೋಡ್ರಿ. ಸೊ ನಾನೊಬ್ಳ ಅದೇನಿಲ್ಲಿ, ನಮ್ಮ ಹಸ್ಬೆಂಡ್ ಅವ್ರಿಗೆ ಗೊತ್ತಿಲ್ಲ ನಂಗೆ ಸಲಾನ್ ಹಚ್ಚಿದ್ದ. ಅವರು ಹಂಗೆ ಹೊರಗೆ ಹೋಗಿದ್ರು ಜೆರಾಕ್ಸ್ ಮಾಡ್ಕೊಂಬರಕ್ಕೆ. ಅಷ್ಟರೊಳಗಂದ್ರೆ ನಾನು ಕರ್ಕೊಂಡು ಬಂದು ಹಚ್ಚಿದ್ದಾರೆ. ಸೊ ಅವ್ರು ಬಹುಶಃ ಹೊರಗೆ ಹುಡುಕ್ತಿರ್ಬೋದು ಎಲ್ಲಿ ಹೋದ್ಲಿಕ್ಕೆ ಅಂತೇಳಿ. ಆಮೇಲೆ ಅವರು ಡಾಕ್ಟರ್ ಕಡೆದವ್ರು ಹೇಳಿದ್ರಂದ್ರೆ ಇಲ್ಲಿ ಬರ್ತಾರೆ. ಸೊ ಬಂದ್ರು ನೋಡ್ರಿ, ಅವ್ರಿಗೆ ಮೆಡಿಷನ್ನ ತೊಗೊಂಡು ಬರಕ್ಕೆ ಹೇಳಿದ್ದಾರೆ. ಅದಕ್ಕೆ ಕೇಳಕ್ಕೆ ಬಂದಿದ್ರು ಎಷ್ಟು ತೊಗೊಂಡು ಬರಲಿ ಅಂಥೇಳಿ. ಸೊ ಅವ್ರು ಆ ಕಡೆ ಹೋದರು. ಸಲಾನ ಸ್ಟಾರ್ಟ್ ಐತಿ, ಫಾಸ್ಟ್ ಇಟ್ಟಿದ್ದಾರೆ. ಸೊ ಬೇಗ ಮುಗಿತೈತೆ ಅಂದ್ಕೊಂಡೇನ. ಸೊ ಮತ್ತೆ ಬಂದರು, ಅವ್ರನ್ನ ಪದೇ ಪದೇ ಓಡಾಡ್ಸತ್ತಾರ ನೋಡ್ರಿ, ಅದನ್ನು ತೊಂಬರಿ ಇದನ್ನು ತೊಂಬರಿ ಅಂಥೇಳಿ. ಅದಕ್ಕೆ ಅವರು ಎಲ್ಲ ಫೈಲ್ ಒಮ್ಮೆ, ಮೆಡಿಷನ್ ಒಮ್ಮೆ, ಮತ್ತು ಜೆರಾಕ್ಸ್ ಒಮ್ಮೆ ಈ ಥರ ಎಲ್ಲ ತಂದು ಕೊಡಾಕತ್ತಿದ್ರೆ ನಾನು ಇಲ್ಲಿ ಮಲ್ಕೊಂಡೇನ.
ಮುಗ್ಯಾಕ ಬಂತು. ಸ್ವಲ್ಪ ಚುಟ್ಟನ ಆಯಿತು. ಅದು ಆ್ಯಕ್ಚುಲಿ ಸ್ವಲ್ಪ ಹೊಳಸ್ಲಿ. ಸಲಾನ್ ಎಲ್ಲ ಮುಗೀತು ನೋಡ್ರಿ. ಸೊ ನಾ ಬಂದು ಕುತ್ಕೊಂಡೆ. ನಮ್ಮ ಹಸ್ಬೆಂಡ್ ಅವರು ಅದ್ರದ್ದೆಲ್ಲ ಬಿಲ್ ಪೇ ಮಾಡೋದಿತ್ತು, ಅದಕ್ಕೆ ಬಿಲ್ ಪೇ ಮಾಡತ್ತಾರ. ಈ ಕಡೆ ಅಲ್ಲಿ ತೋರ್ಸಾತೆ ನೋಡ್ರಿ, ಅದ ರೂಮ್ ಒಳಗೆ ನಂಗೆ ಸಲಾನ್ ಹಚ್ಚಿದ್ರ. ಸೊ ಎಲ್ಲ ಕ್ಲೀನ್ ಅದು ಇರ್ತದ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದ್ರೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ನೋಡ್ರಿ. ಹೋದ ಕೂಡಲೇ ಯಾರೂ ಇರೋಕ್ಕಿಲ್ಲ ಇವತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಾಸ್ಪಿಟಲ್ ಒಳಗೆ ನಾವು ಹೋದಾಗ ಬೆಳಗ್ಗೆಯಿಂದ ಯಾವ ಪೇಷಂಟು ಬಂದಿರಲಿಲ್ಲ ಅಂತ. ನಾವು ಒಬ್ಬರೇ ನೋಡಿದ ತಕ್ಷಣ ಖುಷಿ ಆಯಿತು, ಯಾರೂ ಇಲ್ಲಲ್ಲ ಅಂಥೇಳಿ. ಒಂದು 4 ಜನ ಆದರೂ ಇರ್ತಿದ್ರು, ಬಟ್ ಇವತ್ತು ಯಾರೂ ಇರೋಕ್ಕಿಲ್ಲ. ಅದು ಬೇರೆ ನಾವು ಲೇಟ್ ಮಾಡಿ ಹೋಗಿದ್ವಿ, 12 ಗಂಟೆ ಮೇಲೆ ಹೋಗಿದ್ವಿ. ಅಲ್ಲಿಗೆ ಹೋದಾಗ 12:15 ಆಗಿತ್ತು ಕಾಣಿಸುತ್ತೆ. ಸೊ ಯಾರೂ ಇರಲಿಲ್ಲ. ಫೈಲ್ ಕೊಟ್ವಿ, ಆಮೇಲೆ ಯಾರೂ ಇಲ್ಲ ಕುತ್ಕೋರಿ ಅಂತ ಹೇಳಿದರು. ಕುತ್ಕೊಂಡ್ವಿ. ಸ್ವಲ್ಪ ಹೊತ್ತು ಆಗ ಒಂದು 5 ನಿಮಿಷ ಒಳಗಂದ್ರೆ ಮತ್ತು ಕರೆದ್ರೆ. ಸೊ ಸ್ಕ್ಯಾನಿಂಗ್ ಎಲ್ಲ ಮಾಡಿದರು. 8 ಮಂತದ್ದು ಸ್ಕ್ಯಾನಿಂಗ್, ಗ್ರೋತ್ ಸ್ಕ್ಯಾನ್ ನೋಡ್ರಿ. ಸೊ ಗ್ರೋತ್ ಸ್ಕ್ಯಾನ್ ಮಾಡಿಬಿಟ್ಟು ಎಲ್ಲ ನಾರ್ಮಲ್ ಐತಿ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಓಕೆ ಐತಿ ಅಂಥೇಳಿ ಅದು ಎಲ್ಲ ಡೀಟೇಲ್ ಹೇಳಿದ್ರೆ. ಅದನ್ನ ಹೇಳ್ತೇನೆ ಇವಾಗ ಏನೇನಂತ ಹೇಳಿ. ಆಮೇಲೆ ಅದಾದಮೇಲೆ ನಂಗೆ ಬ್ಲಡ್ ಬೇರೆ ಕಡಿಮೆ ಐತೆ ಅಂತ ಹೇಳಿದ್ದಾರೆ ನೋಡ್ರಿ. ಸೊ ಅದಕ್ಕೆ ಹೋದ ಸಾರಿ ಹೋದಾಗ ಅಂದ್ರೆ ಅದಕ್ಕಿಂತ ಹಿಂದೆ ಒಂದು ಸಲಾನ್ ಹಚ್ಚಿದ್ರೆ. ಅದಾದಮೇಲೆ ಹೋಗಿದ್ವಲ್ಲ, ಅವಾಗ ಹಚ್ಚಲಿಲ್ಲ. ಸೊ ಇವಾಗ ಹೋಗಿದ್ವಿ. ಇವತ್ತು ಒಂದು ಸಲಾನ್ ಹಚ್ಚಿದ್ರು ನೋಡ್ರಿ. ಸಲಾನ್ ಒಳಗೆ ಭಾಳ ಟೈಪ್ ಎಲ್ಲ ಇಂಜೆಕ್ಷನ್ ಎಲ್ಲ ಹಾಕಿದ್ರು. ಹೋದ ಸರಿ ಹೋದಾಗ ಫುಲ್ ಮೇಲ್ಗಡೆ ಇದ್ರೊಳಗೆ ಮೇಲ್ಗಡೆ ಫ್ಲೋರ್ ಒಳಗೆ ಹಚ್ಚಿದ್ರು. ಈ ಸಾರಿ ಯಾರೂ ಇರೋಕ್ಕಿಲ್ಲ ಅಂದ ಕೂಡಲೇ ಕೆಳಗಡೆ ಫ್ಲೋರ್ ಒಳಗನ ಸಲಾನ್ ಹಚ್ಚಿದ್ರು. ಸಲಾನ್ ಮಾತ್ರ ನಂಗೆ ಭಯ ಆಗ್ತೈತೆ ನೋಡ್ರಿ. ಅಂದ್ರೆ ಹಚ್ಚೋ ಮುಂದೆ ಸ್ವಲ್ಪ ಭಯ, ಆಮೇಲೆ ಏನು ಅನ್ಸಂಗಿಲ್ಲ. ಹಚ್ಚೋ ಮುಂದೆ ಚುಚ್ತಿರ್ತಾರಲ್ಲ, ಚೀರ್ತಿರ್ತೇನೆ ಸ್ವಲ್ಪ. ಇವತ್ತು ಏನಾಗೈತೆ ಅಂದ್ರೆ ಜೆರಾಕ್ಸ್ ಬೇಕಂದಿದ್ರು, ಅಂದ್ರೆ ಆಧಾರ್ ಕಾರ್ಡದ್ದು. ಸೊ ನಮ್ಮ ಹಸ್ಬೆಂಡ್ ಅವ್ರು ತರಕ್ಕೆ ಹೋಗಿದ್ರು. ನಾನು ಹಂಗೆ ಕುತ್ಕೊಂಡಿದ್ದೆ ವೇಟ್ ಮಾಡ್ಕೊಂಡು ಅವ್ರು ಬರೋವರೆಗೆ. ಕರೆದು ಬಿಟ್ಟರು ಒಮ್ಮೆ ಸಡನ್ಲಿ, ಬರ್ರಿ ಸಲಾನ್ ಹಚ್ತೇನೆ ಅಂಥೇಳಿ. ನಾನು ನಮ್ಮ ಹಸ್ಬೆಂಡ್ ಅವ್ರು ಹೊರ ಹೋಗಿದ್ದಾರೆ ಜೆರಾಕ್ಸ್ ತೊಗೊಂಬರಕ್ಕೆ ಅಂತ ಹೇಳಿದ್ನಿ. ಅವರು ಬರ್ತಾರೆ, ನೀವು ಬರ್ರಿ ಅಂದ ಕೂಡಲೇ ನನಗೆ ಬೇರೆ ಭಯ, ನಾವು ಒಬ್ಬಳು ಹೋಗೋಕೆ. ಮತ್ತು ಇನ್ನೇನು ಮಾಡೋಕ್ಕೆ ಬರೋಂಗಿಲ್ಲ, ಯಾರೂ ಇಲ್ಲ, ಹೋಗಬೇಕೇನಂಥೇಳಿ ಹೋದೆ. ಹಚ್ಚಿದ್ರು. ನಮ್ಮ ಹಸ್ಬೆಂಡ್ ಅವ್ರು ಜೆರಾಕ್ಸ್ ಕೊಟ್ಟು ಬರೋದ್ರೊಳಗಂದ್ರೆ ಹಚ್ಚಿದ್ರು ನೋಡ್ರಿ. ಸೊ ಸಲಾನ್ ಮುಗಿದಾದ್ಮೇಲೆ ಮೆಡಿಸಿನ್ ಬರೆದು ಕೊಟ್ಟಿದ್ರು. ಸೊ ಎಲ್ಲ ತೊಗೊಂಡು ಡಾಕ್ಟ್ರಿಗೆಲ್ಲ ಕೇಳ್ಕೊಂಡು 1 ಬಿಟ್ಟು 2 ಸಾರಿ ಕೇಳ್ಬೇಕು ನೋಡ್ರಿ. ಅದಕ್ಕೆ ಫಸ್ಟ್ ಒಂದು ಸಾರಿ ನನಗೆ ಹೇಳಿದ್ರೆ, ಆಮೇಲೆ ಬರೋ ಟೈಮ್ದಾಗ ಮತ್ತು ನಮ್ಮ ಹಸ್ಬೆಂಡ್ ಅವ್ರಿಗೂ ಹೇಳಿದ್ನಿ, ನೀವು ಒಂದು ಸಾರಿ ಕೇಳ್ಕೊರಿ ಅಂತೇಳಿ. ಅವರು ಕೇಳಿದರು, ಎಲ್ಲ ಹೇಳಿದ್ರು ಡಾಕ್ಟ್ರ. ಮನೆಗೆ ಬಂದ್ವಿ. ಬಂದ ತಕ್ಷಣ ಅಂದ್ರೆ ಊಟ ಮಾಡಲಿಲ್ಲ, ಯಾಕಂದ್ರೆ ಡಾಕ್ಟ್ರ್ ಹೇಳಿದರು ಒಂದು 2.5 ಗಂಟೆವರೆಗೂ ಊಟ ಮಾಡಬೇಡ್ರಿ ಅಂಥೇಳಿ. ಸಲಾನ 1 ಗಂಟೆಗೆ ಹಚ್ಚಿದ್ರು. 2-2.5 ಅಂದರೆ 1.5 ತಾಸು ಏನೂ ತಿನ್ಬೇಡ ಅಂದಿದ್ರು. ಅದಕ್ಕೆ ಬಂದ ಕೂಡಲೇ 2 ಗಂಟೆ ಆಗಿತ್ತು. ಸೊ ಅರ್ಧ ತಾಸು ಮತ್ತೆ ವೇಟ್ ಮಾಡ್ಕೊತ ಕೂತ್ನಿ. ಹಶು ಆಗಿತ್ತು, ಬಟ್ ಅವರು ಡಾಕ್ಟರ್ ತಿನ್ಬೇಡ ಅಂದಾರ ಅಂದ್ಕೊಳ್ಳಿ ಸುಮ್ಮನೆ ಕೂತ್ನಿ. ಆಮೇಲೆ ಊಟ ಮಾಡಿದೆ. ರೊಟ್ಟಿ ತಿಂದು ಅನ್ನ ಸಾಂಬಾರು ಊಟ ಮಾಡಿದ್ನಿ. ಮಮ್ಮಿ ಬಂದಿದ್ದರು ನೋಡ್ರಿ ನಾವು ಬರೋದ್ರೊಳಗಂದ್ರೆ. ಅವರು ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಟ್ಟು ಹೋದರು. ಸೊ ಅದೇನು ತಿನ್ನಲಿಲ್ಲ, ಆಲ್ರೆಡಿ ಇತ್ತು ನಂಗೆ ರೊಟ್ಟಿ. ಸೊ ಅದನ್ನ ತಿಂದು ನಾನು ಮಲ್ಕೊಂಡೆ. ಮಮ್ಮಿನ ಹೇಳಿದರು, ಚಿನ್ನು ಇನ್ನೂ ಬಂದಿಲ್ಲ ಸ್ಕೂಲ್ನಿಂದ, ಸೊ ನೀ ಆರಾಮಾಗಿ ಒಂದು ಸ್ವಲ್ಪ ಊಟ ಮಾಡಿದ್ದು ಆರಾಮಾಗಿ ಮಲ್ಕೊ ಒಂದು ಅರ್ಧ ತಾಸು, ಅಷ್ಟರೊಳಗಂದ್ರೆ ಅವ್ನು ಬರ್ತಾನೆ, ನಾನು ರೊಟ್ಟಿ ಮಾಡ್ತೇನೆ ಬಿಸಿ ಬಿಸಿದ ಅಂಥೇಳಿ. ನಾನು ಒಂದು ಅರ್ಧ ತಾಸು ಮಲ್ಕೊಗೊಡ್ಕಂದ್ರೆ ಚಿನ್ನೂ ಬಂದಿದ್ದ, ನನಗೂ ಗೊತ್ತಾಗಿಲ್ಲ, ಸಡನ್ಲಿ ಬಂದಿದ್ದವ. ಆಮೇಲೆ ಮಮ್ಮಿನೂ ರೊಟ್ಟಿ ಮಾಡಿ ನನ್ನ ಕಡೆ ಕೂತಿದ್ರು. ಎದ್ದೆ, ಒಂದು ಅರ್ಧ ತಾಸು ಅಷ್ಟೇ ನಿದ್ದೆ ಆಯ್ತು ನೋಡ್ರಿ. ಸೊ ಅದಕ್ಕೆ ನಾನು ವ್ಲಾಗ್ ಅದು ಏನೂ ಮಾಡಲಿಲ್ಲ. ಹಾಸ್ಪಿಟಲಿಂದ ಮನೆಗೆ ಬಂದ ಕೂಡಲೇ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕಂತ ಹೇಳಿ. ಸೊ ಇವಾಗ ವ್ಲಾಗ್ ಮಾಡಾಕತ್ತೇನೆ. ಏನಂದ್ರೆ ಈಗ ಏನೇನು ಹೇಳಿದರು ಅಂತ ಹೇಳ್ತೇನೆ ನಿಮ್ಗೆ. ನಂಗೆ ನಿತ್ತು ಹೇಳೋಕ್ಕಾಗಲಿಲ್ಲ ನೋಡ್ರಿ. ಅದಕ್ಕೆ ಸೋಫಾಮ್ಯಾಗ ಬಂದು ಕೂತ್ಕೊಂಡೇನ. ಫೈಲ್ ಒಳಗೆ ಎಲ್ಲ ಕೊಟ್ಟಿರ್ತಾರೆ, ಗ್ರೋತ್ ಸ್ಕ್ಯಾನ್ ಅದು ಏನೇನು ಒಟ್ಟು ಏನೇನು ಸ್ಕ್ಯಾನ್ ಮಾಡಿರ್ತಾರಲ್ಲ ಅದನ್ನೆಲ್ಲ ಇದ್ರೊಳಗೆ ರಿಪೋರ್ಟ್ ಹಾಕಿರ್ತಾರೆ. ನಮ್ಮ ಚಿನ್ನೊಂದು ಗಲಾಟೆ ನೋಡ್ರಿ, ಕಟ್ಕುಟ್ ಅಂತ ಇದು ಮಾಡಕತ್ತಾನ. ತಲೆ ಏನಂದ್ರೆ ಹಂಗೆ ಹಿಂಗೆ ಮೇಲ್ಗಡೆ ಇದು ಮಾಡಿ ಏರಿಸ್ಕೊಂಡು ತಲೆ ಬಾಚ್ಕೊಂಡು ಹೋಗಿದ್ನಿ. ಮಲ್ಕೊಂಡಿದ್ನೆಲ್ಲ, ಅದಕ್ಕೆ ಸ್ವಲ್ಪ ಹಿಂಗೆ ಮಾಡ್ಕೊಂಡೇನ. ಕೈಗೆ ನೋಡ್ಬೋದು ಇಲ್ಲಿ ಸಲಾನ್ ಹಚ್ಚಿದಾರ.
ಅಲ್ಲಿ ಹಚ್ಚಿದಾಗ ಏನಂದ್ರೆ ಸ್ವಲ್ಪ ಬೀಳಾತಿತ್ತು ನೋಡ್ರಿ ಅದಕ್ಕೆ ಸ್ವಲ್ಪ ಬ್ಲಡ್ ಇದಾಗೈತಿ. ರಿಪೋರ್ಟ್ ತೊಗೊಂಬಂದೇನ ಎಲ್ಲ ತೋರಿಸ್ತೇನಂತ. ಏನಂದ್ರೆ ನಂದು ಆಲ್ರೆಡಿ ಇವಾಗ ಯಾವ್ಯಾವ ಸ್ಕ್ಯಾನ್ ಆಗಿದಾವೆ ಅಂದ್ರೆ, ಒಂದು ಫಸ್ಟ್ ಸ್ಟಾರ್ಟಿಂಗ್ ಡೇಸ್ ಒಳಗನ ಡೇಟಿಂಗ್ ಸ್ಕ್ಯಾನ್ ಅಂತ ಮಾಡಿರ್ತಾರಲ್ಲ ಅದೊಂದು ಆಗೈತಿ. ಆಮೇಲೆ ಹಾರ್ಟ್ ಬೀಟ್ ಬಂದಿರಲಿ ನಂಗೆ ಫಸ್ಟ್, ಸೆಕೆಂಡ್ ಟೈಮ್ ಹೋದಾಗ ಬಂದಿತ್ತು. ಸೊ ಅದ್ರದ್ದು ಸ್ಕ್ಯಾನ್ ಮಾಡಿದ್ದು ಅದು ಐತಿ. ಆಮೇಲೆ ಇದು ಅನಮಲಿ ಸ್ಕ್ಯಾನ್ ಒಂದು, ಇವಾಗ ಗ್ರೋತ್ ಸ್ಕ್ಯಾನ್ ಅದನ್ನು ಐತಿ. ಸೊ ಬಹುಶಃ 4-5 ಇರ್ಬೋದು ಅನಿಸ್ತೈತಿ, ಹೇಳ್ತೇನೆ. ಇಲ್ಲಿ ನೋಡ್ಬೋದು ಇವಾಗ ಗ್ರೋತ್ ಸ್ಕ್ಯಾನ್ ಮಾಡಿಸ್ಕೊಂಡಿರೋದು ನೋಡ್ರಿ. ಇದು ಹಾರ್ಟ್ ಬೀಟು ನೋಡಿದ್ರೆ ಗೊತ್ತಾಗ್ತೈತಿ. ಬೇಬಿದು ಇದನ್ನು ಗೊತ್ತಾಗಂಗಿಲ್ಲ ಅಲ್ಲಿ ಇದ್ರೊಳಗೆ, ಯಾಕಂತ ಗೊತ್ತಿಲ್ಲ. ಅದು ಹೆಂಗೆ ಏನೋ ತಿಳಿಯಂಗೆ ಇಲ್ಲ. ನಾನು ನೋಡೋಕೆ ಎಷ್ಟು ಟ್ರೈ ಮಾಡಿದೆ, ಎಲ್ಲಿ ಮುಖ ಐತಿ, ಯಾವುದು ಕಾಲು ಕೈ ಅಂತೇಳಿ ಒಂದು ಸ್ವಲ್ಪನೂ ಗೊತ್ತಾಗಂಗಿಲ್ಲ, ಆ ಥರ ಇರ್ತದೆ. ಅಲ್ಲಿ ಸ್ಕ್ಯಾನ್ ಮಾಡಬೇಕಾದ್ರೆ ನಂಗೆ ನೋಡೋಕೆ ಟ್ರೈ ಮಾಡಿರ್ತೇನೆ, ಕಾಣಿಸೋದೂ ಇಲ್ಲ. ಡಾಕ್ಟ್ರ್ ತಮ್ಮ ಮುಖಕ್ಕೆ ನೇರವಾಗಿ ಇಟ್ಕೊಂಡಿರ್ತಾರೆ. ನಾನು ಹಿಂಗೆ ನೋಡ್ಬೇಕಾದಕ್ಕೆ ಗೊತ್ತಾಗಂಗಿಲ್ಲ. ಮತ್ತು ನಮ್ಮ ಹಸ್ಬೆಂಡ್ ಅವ್ರನ್ನ ಕರೆಯೋದ್ರ ಬಗ್ಗೆ ಕೇಳಿದ್ನಿ ಡಾಕ್ಟ್ರಿಗೆ, ಅವ್ರನ್ನ ಕರೆದ್ರೆ ನಡೀತೈತೇನಂತೇಳಿ. ಬೇಡ ಅಂತೇಳಿ ಸ್ಮೈಲ್ ಮಾಡಕತ್ರ, ಬೇಡ ಆಮೇಲೆ ಕರೆಯುವಂತೆ ಅಂತ ಅನ್ನಕತ್ರು. ಏನು ಮಾಡೋಕ್ಕಾಗಿಲ್ಲ. ಸೊ ಅನೋಮಲಿ ಸ್ಕ್ಯಾನ್ ಮಾಡಬೇಕಾದ್ರೆ ಮಾತ್ರ ಅವರಾಗೇನ ಅಂದರೆ ಬೇರೆ ಕಡೆ ಬರೆದು ಕೊಟ್ಟಿದ್ರು ನೋಡ್ರಿ, ಅಲ್ಲಿ ಅವರಾಗೇನ ಕರೆದಿದ್ರು ಹಸ್ಬೆಂಡ್ ಅವ್ರನ್ನ ಕರೀರಿ ಅಂತೇಳಿ. ಸೊ ನೋಡಿದ್ರು ನಮ್ಮ ಹಸ್ಬೆಂಡ್ ಅವ್ರ. ಸೊ ಏನೇನು ಕೊಟ್ಟಾರಂದ್ರೆ, ನನಗೂ ಅಷ್ಟು ಡೀಟೇಲಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಂಗಿಲ್ಲ. ಮೇನ್ ಏನು ಗೊತ್ತಾಗ್ತದೆ ಅದನ್ನಷ್ಟು ಹೇಳ್ತೇನೆ. ಇವಾಗ ಇನ್ನೊಂದು ವಾರ ಐತೆ ನೋಡ್ರಿ, 8 ಮಂತ್ ಕಂಪ್ಲೀಟ್ ಆಗಿ 9 ಮಂತ್ ಸ್ಟಾರ್ಟ್ ಆಗಬೇಕಂದ್ರೆ 1 ವೀಕ್ ಐತಿ. ಆಮೇಲೆ ನಂಬರು ಸಿಂಗಲ್ ಅಂದರೆ ಬೇಬಿ ಒಂದಿದೆ ಅಂಥೇಳಿ ಬರ್ದಾರೆ ನೋಡ್ರಿ. ಆಮೇಲೆ ಪ್ರೆಸೆಂಟೇಷನ್ ಸೆಪಾಲಿಕ್ ಅಂತ ಐತೆ ನೋಡ್ರಿ. ಸೆಪಾಲಿಕ್ ಅಂದ್ರೆ ನಾನು ಇವಾಗ ಸ್ಟಡಿ ಮಾಡಿ ನೋಡಿರೋ ಪ್ರಕಾರ ಹೇಳ್ತೇನೆ. ಸೆಪಾಲಿಕ್ ಅಂದ್ರೆ ಮಗುವಿನ ತಲೆ ಕೆಳಗಡೆ ಬಂದಿರ್ತದೆ ಅಂತ ನೋಡ್ರಿ. ಅಂದರೆ ಕಾಲು ಅದು ಎಲ್ಲ ಮೇಲ್ಗಡೆ, ತಲೆ ಫುಲ್ ಕೆಳಗೆ ಹಿಂಗೆ ಬಂದಿರ್ತದೆ ಅಂತ. ಕೆಳಗೆ ಬಂದಿರೋದಕ್ಕೆ ಸೆಫಾಲಿಕ್ ಅಂತಾರೆ. ಅಂದರೆ ಬೇಬಿ ಪೊಸಿಷನ್ ಅಂದ್ರೆ ಡೆಲಿವರಿ ಹತ್ರ ಬಂದಂಗೆ ಅದ್ರದ್ದು ಏನು ಇದಿರ್ತದೆ ನೋಡ್ರಿ, ಸರ್ವಿಕ್ಸ್ ಇದ್ರ ಕಡೆನ ಬೇಬಿದ ತಲೆ ಹೆಡ್ ಡೌನ್ ಆಗಿರ್ತದಂತ. ಹೆಡ್ ಡೌನ್ ಆಗಿರೋದಕ್ಕೆ ಸೆಫಾಲಿಕ್ ಅಂತಾರೆ. ಆಮೇಲೆ ಇವಾಗ 33 ವೀಕ್ ಐತೆ ನಂದು ಸ್ಟಾರ್ಟ, 33 ಮುಗ್ಯಾಕೆ ಬಂದೈತಿ. ಸೊ ಪ್ಲಾಸೆಂಟಾ ಫಂಡಲ್ ಅದು ಕೂಡ ಹಂಗೆ ನೋಡ್ರಿ. ಪ್ಲಾಸೆಂಟಾ ಫಂಡಲ್ ಅಂದ್ರೆ ಮಗುವಿನ ತಲೆ ಅಂದರೆ ಹೆಡ್ ಕೆಳಗೆ ಬಂದಿರ್ತದೆ. ಅಂದರೆ ಇದು ನಾರ್ಮಲ್ ಇದ್ರೊಳಗೆ, ಅಂದರೆ ನಾರ್ಮಲ್ ಡೆಲಿವರಿ ಆಗುವಂಥ ಒಂದು ಚಾನ್ಸಸ್ ಇದ್ದಾಗ ಫುಲ್ ಕೆಳಗಡೆ ಬಂದಿರ್ತದಂತ. ಅಂದರೆ ಇನ್ನೇನು ಡೆಲಿವರಿ ಹತ್ತಿರ ಬರ್ತೈತಿ ಅಂದಾಗ ಏನು ಕರೆಕ್ಟಾಗಿ ಇರಬೇಕಲ್ಲ ಆ ಥರ ಕರೆಕ್ಟ್ ಐತಿ. ಆಮೇಲೆ ಯಾಲ್ಕ್ ಸ್ಯಾಕ್ ಪ್ರೆಸೆಂಟ್ ಅಂತ ಕೊಟ್ಟಾರ. ಗ್ರೇಡ್ 1 ಅಂತ ನೋಡ್ರಿ, ಅದನ್ನ ಹಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನೋಡ್ಕೋಬೇಕು. ಆಮೇಲೆ ಏನಂದ್ರೆ ಸರ್ವಿಕ್ಸ್ ಆ್ಯಂಡ್ OS ನಾರ್ಮಲ್ ಅಂತ ಕೊಟ್ಟಾರ ನೋಡ್ರಿ. ಸರ್ವಿಕ್ಸ್ ಅಂದ್ರೆ ಈಗ ವೆಜಾನ ಏನಿರ್ತದಲ್ಲ, ಬೇಬಿ ಬರುವಂಥ ಒಂದು ಜಾಗ, ಏನು ಗರ್ಭಕೋಶದ ಜಾಗ ಏನಿರ್ತದಲ್ಲ ಅಲ್ಲಿ ಸರ್ವಿಕ್ಸ್ ಅಂತಾರೆ. ಸೊ ಆ ಜಾಗ ಬಂದು 3.2 ಸೆಂಟಿಮೀಟ್ರ್ ಇವಾಗದ ಅಂತ. ಸೊ ಇಷ್ಟಿದ್ರೆ ನಡೀತದ. ಬೇಬಿದು ವೇಟ್ ಬಂದು 2.2 ನೋಡ್ರಿ. ಸಾರಿ ಹೋದಾಗ ಕೇಳಿದ್ದೆ ನಾನು ಸ್ಕ್ಯಾನ್ ಮಾಡಬೇಕಾದ್ರೆ ಇವಾಗ 2.2 ಐತಿ. ಆವಾಗ 1 kg ಐತಿ ಅಂತ ಹೇಳಿದರು. ಬಟ್ ಇವಾಗ 2.2 ಅಂದರೆ 1 kg ಮೇಲೆ ನೋಡ್ರಿ. ಹಾರ್ಟ್ ಬೀಟು 140 ಐತಿ ನೋಡ್ರಿ. ಸೊ ಇಷ್ಟದ. ಮತ್ತು ಈಗ ಏನಂದ್ರೆ 33 ವೀಕ್ ಇನ್ನೇನು ಮುಗೀತದ, ಇನ್ನೊಂದು 2 ಡೇಸ್ ಅದು ಅನಿಸ್ತದ. 33 ವೀಕ್ ಕಂಪ್ಲೀಟಾಗಿ 34 ಸ್ಟಾರ್ಟ್ ಆಗ್ತೈತಿ. ಇನ್ನೊಂದು 1 ವೀಕ್ ಮೇಲೆ ನೋಡ್ರಿ ಅಷ್ಟೇ ಇರೋದಿನ. 1.5 ತಿಂಗಳು ಅಂದಂಗೆ, 1 ತಿಂಗಳು 10 ಡೇಸ್ ಈ ಥರ ಇರ್ಬೋದು ಅಷ್ಟೇ. ಹತ್ತಿರ ಬಂದಂಗೆ ನಂಗೆ ಸ್ವಲ್ಪ ಭಯ ಶುರು ಆಗೈತಿ. ಮೇನ್ ಇಂಪಾರ್ಟೆಂಟ್ ಈಗ ನಂಗೆ ನಮ್ಮ ಚಿನ್ನೊಂದು ಎಕ್ಸಾಮ್ ಮುಗಿಯೋದು ನೋಡ್ರಿ. ಚಿನ್ನೊಂದು ಎಕ್ಸಾಮ್ ಮುಗಿದ್ಮ್ಯಾಗ ಸ್ವಲ್ಪ ಫ್ರೀ ಆಗ್ತೇನೆ, ಆವಾಗ ಸ್ವಲ್ಪ ಆರಾಮ್ ಅನಿಸ್ತೈತಿ, ಏನು ಅನ್ಸಂಗಿಲ್ಲ. ಇವಾಗ ಹತ್ತಿರ ಬಂದೈತಲ್ಲ ಹಾಗಾಗಿ ಸ್ವಲ್ಪ ಭಯ. ಅದ್ರಾಗೂ ಇವಾಗ ಬೇಬಿದ ಪೊಸಿಷನ್ ಕೂಡ ಹೇಳಿದಾರೆ ಯಾವ ಥರ ಐತೆ ಅಂಥೇಳಿ. ಚಿನ್ನು ಡೋರ್ ಕ್ಲೋಸ್ ಮಾಡೋದನ್ನ ನಮ್ಮ ಚಿನ್ನುಗೆ ಹೇಳಿದ್ದೀನಿ ನಾನು ಸೈಲೆಂಟಾಗಿ ಕುತ್ಕೊಂಡು ಸ್ವಲ್ಪ ವ್ಲಾಗ್ ಮಾಡೋಮವರೆಗೆ ಅಂಥೇಳಿ. ಬಟ್ ಅವ್ನು ಕೇಳಂಗೇ ಇಲ್ಲ ನೋಡ್ರಿ. ಸೊ
ಇದಿಷ್ಟು ನನ್ನ ಒಂದು 8 ಮಂತು ಗ್ರೋತ್ ಸ್ಕ್ಯಾನ್ದು ಡೀಟೇಲ್ಸ್ ನೋಡಿರಿ. ಇನ್ನೊಮ್ಮೆ ಹೇಳಬೇಕಂದ್ರೆ ನನ್ನ ಬೇಬಿದು ಹಾರ್ಟ್ ಬೀಟ್ ಬಂದು 140 ಐತಿ ಈಗ. ಆಮೇಲೆ ಬೇಬಿದು ವೇಟ್ ಬಂದು 2.2 ಐತಿ. ಆಮೇಲೆ ಸರ್ವಿಕ್ಸ್ ಇದು ಬಂದು 3.2 ಐತಿ. ಸೆಫಾಲಿಕ್ ಪೊಸಿಷನ್ ಒಳಗೈತಿ, ಹೆಡ್ ಡೌನ್ ಆಗಿ. ಸೊ ನಾರ್ಮಲ್ ಡೆಲಿವರಿಗೆ ಏನೇನು ಇರಬೇಕಲ್ಲ ಆ ಥರ ಎಲ್ಲ ನಾರ್ಮಲ್ ಐತಂತ ಹೇಳಿದಾರೆ. ಮತ್ತು ಇನ್ನೊಂದು ಡಾಕ್ಟ್ರ ಈ ಸಾರಿ ಏನು ಭಯ ಪಡೋಂಗೇನೂ ಹೇಳಿಲ್ಲ, ಯಾಕಂದ್ರೆ ಪ್ರತಿ ಸಾರಿ ವಾಟರ್ ಲೆವೆಲ್ದ ಸ್ವಲ್ಪ ಹೇಳ್ತಿದ್ರು. ಈ ಸಾರಿ ನಾನು ಕೇಳಿದ್ರೆ ಏನೂ ಇಲ್ಲ, ಎಲ್ಲ ಓಕೆ ಐತಿ, ನಾರ್ಮಲ್ ಆಗೈತಿ ಅಂತ ಹೇಳಿದರು. ಅದೊಂದು ಖುಷಿ. ಬ್ಲಡ್ದಷ್ಟ ನೋಡ್ರಿ, ಸಲೈನ್ ಹಚ್ಕೊಂಡು ಬಂದೆ. ಮತ್ತು ಬ್ಲಡ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಏನಂದ್ರೆ ತೋರಿಸ್ತೇನೆ ಅವನು ಬೇಕಾದ್ರೆ. 2 ಟೈಪ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಸಿರಪ್ ಕೇಳಿದ್ರೆ ಸಿರಪ್ ಇತ್ತು, ಅದಕ್ಕೆ ಅದನ್ನೇನು ತೊಗೊಲಿಲ್ಲ. ಇವಿಷ್ಟು ನೋಡಿರಿ, ಇವು 50 ಇವು 50. ಇದು ಬಂದು HB ಇದು ರಕ್ತ ಇದಾಗೋದು ನೋಡಿರಿ, ಹಿಮೋಗ್ಲೋಬಿನ್ದು. ಆಮೇಲೆ ಇದು ಕ್ಯಾಲ್ಸಿಯಮ್ ಒಂದು 15 ಅದಾವ. ಆಮೇಲೆ HB ಇದು ಇನ್ಕ್ರೀಸ್ ಆಗೋದು 15. ಟೋಟಲ್ 30 ಅದಾವ ಟ್ಯಾಬ್ಲೆಟ್ಸ್. ಇನ್ನು 15 ಡೇಸ್ ಆಗ್ತದೆ. ಸೊ 15 ಡೇಸ್ ಆದಮೇಲೆ ಮತ್ತೆ ಹೋಗ್ಬೇಕು ನಾವು. ಅಷ್ಟು ಆವಾಗ ಬಹುಶಃ ನಮ್ಮ ಚಿನ್ನೋನ ಎಕ್ಸಾಮ್ ಶುರು ಇರ್ತಾವೆ ಅನಿಸ್ತದೆ. ಏನಿಲ್ಲ, ಹೋಗಿ ಬರೋದ್ರೊಳಗಂದ್ರೆ ಬಂದಿರ್ತಾನೋ ಎಕ್ಸಾಮ್ ಮುಗಿಸ್ಕೊಂಡು. ನಮ್ಮ ಹಸ್ಬೆಂಡ್ ಅವರು ಸ್ವಲ್ಪ ಜಾಸ್ತಿನ ಭಯ ಪಡತ್ತಾರೆ, ಯಾಕಂದ್ರೆ ಇನ್ನೇನು ಹತ್ರನ ಬಂತು, 8 ಮಂತ್ ಕಂಪ್ಲೀಟ್ ಆಗಕ್ಕೆ ಬಂತು, 9 ಸ್ಟಾರ್ಟ್ ಆಗ್ತೈತಿ ಇನ್ನು ಅಂಥೇಳಿ ಭಯ ಸ್ವಲ್ಪ ಇದು ಮಾಡತ್ತಾರ. ನನಗೆ ಸದ್ಯಕ್ಕೆ ಅಷ್ಟು ಭಯ ಇಲ್ಲ, ಬಟ್ ನನಗೆ ಭಯ ಇರೋದು ನಮ್ಮ ಚಿನ್ನೋನ ಎಕ್ಸಾಮ್ ಬೇಗ ಮುಗಿಲಿ ಅನ್ನೋದಷ್ಟು. ಇದಿಷ್ಟು ನನ್ನ ಒಂದು ಸ್ಕ್ಯಾನ್ದು ಪ್ರತಿಯೊಂದು ಹಾಸ್ಪಿಟಲ್ ವಿಸಿಟ್ ಮಾಡಿರೋಂಥ ಡೀಟೇಲ್ಸ್ ನೋಡಿರಿ. ನಿಮ್ಗೆ ಇನ್ಫಾರ್ಮೇಷನ್ ಹೇಳಿದ್ನಿ ಅಂದ್ರೆ ಸ್ವಲ್ಪ ನಿಮ್ಗೆ ಯೂಸ್ ಆಗ್ಬೋದು ಅಂತ ಹೇಳಾಕತ್ತೇನೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ, ಇವತ್ತಿನ ಬ್ಲಾಗ್ ಯಾವ ಥರ ಐತೆ ಅಂತೇಳಿ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ಕೈತಂತ ಅಂದ್ಕೊಂಡೇನ, ಮತ್ತು ಯೂಸ್ಫುಲ್ ಆಗೈತೆ ಅಂತ ಅಂದ್ಕೊಂಡೇನ. ಸೊ ಇವತ್ತಿನ ಬ್ಲಾಗ್ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್.